ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಮ್ಮ ಮಠದ ಸುವರ್ಣ ಮಹೋತ್ಸವ, ರಜತ ಮಹೋತ್ಸವ ಹಾಗೂ ಪ್ರತಿಷ್ಠಾಪನಾ ಮಹೋತ್ಸವದ ನಿಮಿತ್ತವಾಗಿ ಇವತ್ತಿನಿಂದ ಅನೇಕ ಕಾರ್ಯಕ್ರಮಗಳು, ಶ್ರೀಪಾದಂಗಳವರ ಆಗಮನ ಹಾಗೂ ಪಂಡಿತರ ಉಪನ್ಯಾಸ, ಪಾದಪೂಜೆ ಇತ್ಯಾದಿಗಳೆಲ್ಲ ನಾಡ್ದು 24 ಹಾಗೂ 27ವರೆಗೆ ಮತ್ತು 27ನೇ ತಾರೀಕಿಗೆ ನಿರಂತರವಾಗಿ ಈ ಎಲ್ಲ ಮಹತ್ತರವಾಗಿರ್ತಕ್ಕಂತಹ ಕಾರ್ಯಕ್ರಮ ನಡೆಯಲಿದೆ. ಎಲ್ಲ ಭಕ್ತರು ಕೂಡ ತಾವು ಭಾಗವಹಿಸಿ ಈ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಸೇವೆಯನ್ನು ಸಲ್ಲಿಸಿ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಪ್ರಪ್ರಥಮವಾಗಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಈ ಪಂಡಿತರ ಉಪನ್ಯಾಸದ ಮಾಲಿಕೆಯಲ್ಲಿ ಇವತ್ತಿನ ದಿವಸ ನಿನ್ನೆ ಪೂಜ್ಯ ವಿದ್ಯಾಸಿಂಹಾಚಾರ ಮಾಮೂಲಿಯವರ ಉಪನ್ಯಾಸ ಆಯಿತು. ಇವತ್ತು ನಮ್ಮ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪೇಜಾವರ ಮಠಾಧೀಶರಾಗಿರ್ತಕ್ಕಂತಹ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರಲ್ಲಿ ವಿಶೇಷವಾಗಿ 12 ವರ್ಷಗಳ ಕಾಲ ಪೂಜ್ಯ ಪಂಡಿತ ಡಾಕ್ಟರ್ ಸತ್ಯನಾರಾಯಣಾಚಾರ್ಯರು ವೇದಾಂತ, ತರ್ಕ, ಮೀಮಾಂಸಾ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ವಿಶೇಷ ಅಧ್ಯಯನವನ್ನು ಮಾಡಿ ಸುಧಾಮಂಗಳವನ್ನು ಮಾಡಿಕೊಂಡು ಅಲ್ಲೇ ಅಧ್ಯಾಪಕರಾಗಿ ಈಗ ವಿದ್ಯಾಪೀಠದಲ್ಲಿ ಪ್ರಿನ್ಸಿಪಾಲರಾಗಿ ಇಡೀ ವಿದ್ಯಾಪೀಠದ ಜವಾಬ್ದಾರಿಯನ್ನು ತೆಗೆದುಕೊಂಡು ಪೂಜ್ಯ ಶ್ರೀಪಾದಂಗಳವರ ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಎಷ್ಟು ಅವರಲ್ಲಿ ಜ್ಞಾನ ಇದೆ ಅಂತಂದರೆ, ಪಂಡಿತರಂದರೆ ಕೇವಲ ಸುಧಾ, ವೇದಾಂತ, ತರ್ಕ ಅಷ್ಟೇ ಅಲ್ಲ, ಆಚಾರ್ಯರು ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಕೂಡ ದೊಡ್ಡ ಜ್ಞಾನವನ್ನು ಹೊಂದಿದವರು. ಅಷ್ಟೇ ಅಲ್ಲ, ಪೌರೋಹಿತ್ಯದಲ್ಲಂತೂ ಪೂರ್ಣವಾಗಿ ಸಪ್ರಮಾಣವಾಗಿ ತಿಳಿದುಕೊಂಡಂತಹ ಪೂಜ್ಯ ಸತ್ಯನಾರಾಯಣಾಚಾರ್ಯರು ಈ ಎಲ್ಲ ವಿಷಯಗಳಲ್ಲಿಯೂ ಕೂಡ ಒಳ್ಳೆ ಜ್ಞಾನವನ್ನು ಸಂಪಾದನೆ ಮಾಡಿ ತಮ್ಮ ಜ್ಞಾನ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅಂತಹ ಸತ್ಯನಾರಾಯಣಾಚಾರ್ಯರಿಗೆ ನಾನು ಮಠದ ಪರವಾಗಿ, ಎಲ್ಲ ಭಕ್ತರ ಪರವಾಗಿ ಪ್ರಥಮವಾಗಿ ಸ್ವಾಗತವನ್ನು ಬಯಸಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಆಚಾರ್ಯರ ಪರಿಚಯ ನಿಮಗೆ ಒಳ್ಳೆಯದಾಗಬೇಕು ಅಂತಂದರೆ ನೀವು ಯೂಟ್ಯೂಬನ್ನು ತೆಗಿಬೇಕು. ಯೂಟ್ಯೂಬನ್ನು ತೆಗೆದ್ರೆ ಅದರಲ್ಲಿ ಸತ್ಯವಾಕ್ ಅಂತ ಹೇಳಿ ಒಂದು ಟೈಪ್ ಮಾಡಿಬಿಟ್ರೆ ಆಚಾರ್ಯರ ಎಲ್ಲ ಪುರಾಣಗಳ, ಮಹಾಭಾರತ, ಭಗವದ್ಗೀತೆ, ಭಾಗವತ, ರಾಮಾಯಣ ಎಲ್ಲದರ ಪ್ರವಚನ ಮಾಲಿಕೆ ನಿಮಗೆ ಅದರಲ್ಲಿ ಸಿಗ್ತದೆ. ಭಕ್ತರು, ಯಾಕಂದರೆ ಆಚಾರ್ಯರು ಬೆಂಗಳೂರಲ್ಲಿ ಇರ್ತಾರೆ, ನಮಗೆ ಯಾವಾಗ ಬೇಕಾಗಿ ಇಲ್ಲಿ ಬಂದು ಉಪನ್ಯಾಸ ಮಾಡಲಿಕ್ಕೆ ಅವರ ಹತ್ರ ಸಮಯವಿಲ್ಲ. ಈ ಕಾರ್ಯಕ್ರಮಕ್ಕೋಸ್ಕರ ನಾನು ಅವರಲ್ಲಿ ವಿಶೇಷವಾಗಿ ಕೇಳಿಕೊಂಡಾಗ ಅವರು ಅವಶ್ಯವಾಗಿ ಬರ್ತೇನೆ ಅಂತ ನನಗೆ ಹೇಳಿ ಇವತ್ತು ಬಂದು ಆ ಪ್ರವಚನದ ಕಾರ್ಯಕ್ರಮವನ್ನು ಮಾಡಿಕೊಡಲಿದ್ದಾರೆ. ಆಚಾರ್ಯರು ಹಾಗೂ ನಾವು ಇಬ್ಬರು ಸಹಪಾಠಿಗಳು. ಪೇಜಾವರ ಶ್ರೀಪಾದಂಗಳವರಲ್ಲಿ, ವಿಶ್ವೇಶತೀರ್ಥ ಶ್ರೀಪಾದಂಗಳವರಲ್ಲಿ ಜೊತೆಯಾಗಿ ಅಧ್ಯಯನವನ್ನು ಮಾಡಿ ನಮಗೆ ಪಾಠ ಹೇಳಿದ ಮೇಲೆ ಸ್ವಾಮಿಗಳವರು, ನಾವು ಸ್ವಾಮಿಗಳವರಿಗೆ ಪಾಠವನ್ನು ಒಪ್ಪಿಸಬೇಕು. ನಮಗೆ ಸ್ವಾಮಿಗಳವರು ಹೇಳಿದಾಗ ಪಾಠ ನಮಗೆ ಸರಿಯಾಗಿ ತಿಳಿದಿರಲಿಲ್ಲ. ಆಚಾರ್ಯರು ಮುಂದುಗಡೆ ಕೂತ್ಕೊಳ್ಳೋರು, ಅವರು ಅದನ್ನು ಗ್ರಹಣ ಮಾಡಿಕೊಂಡು ನಮಗೆಲ್ಲರಿಗೂ ಕೂಡ ಕೂಡಿಸಿ ಚಿಂತನೆಯನ್ನು ಮಾಡಿಸಿ ಅದನ್ನು ಪೇಜಾರ ಸ್ವಾಮಿಗಳವರಿಗೆ ಒಪ್ಪಿಸುವ ಹಾಗೆ ನಮಗೆ ದೊಡ್ಡ ಉಪಕಾರವನ್ನು ಆ ಸಮಯದಲ್ಲಿ ಮಾಡಿದ್ದಾರೆ. ಅಂತಹ ಆಚಾರ್ಯರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಆಚಾರ್ಯರು ಈ ಮಹೋತ್ಸವದ ನಿಮಿತ್ತವಾಗಿ ತಮ್ಮ ಪ್ರವಚನ ಮಾಲಿಕೆಯನ್ನು ನಡೆಸಿಕೊಡಬೇಕು ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ.